ಮಾರಲಿ, ಎಥಿಕಲಿ, ಇಂಟೆಲೆಕ್ಚುಯಲಿ ಯು ಆರ್ ವೆರಿ ವೆರಿ ಸ್ಟ್ರಾಂಗ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಟ್ಟುತ್ತಾ ಯಾವ ಮಕ್ಕಳು ಕೂಡ ಒಂದೇ ತೆರನಾದಂತಹ ಬುದ್ಧಿಮತ್ತೆಯನ್ನು ಹೊಂದಿರೋದು, ಯಾವ ತಟ್ಟರೂ ಇರೋದು. ಬೆಳೀತಾ 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 ನಮ್ಮ ಪರಿಸರ, ನಮ್ಮ ಶಿಕ್ಷಣ ವಾತಾವರಣ, ನಮ್ಮ ಶೈಕ್ಷಣಿಕ ಪ್ರಯತ್ನಗಳು, ಇಂತಹ ಮಾನನೀಯ ಗುರುಗಳು ಮತ್ತು ನಿಮ್ಮ ಪಿಯರ್ ಗ್ರೂಪ್, ಅಂದರೆ ನಿಮ್ಮ ಜೊತೆಯಲ್ಲಿ ಯಾರು ಇಂಥ ಸ್ನೇಹಿತರನ್ನು ನೀವು ಪಡೆದಿರ್ತೀರಿ ಅಂತಕ್ಕಂಥದ್ದು ನಿಮ್ಮ ಅಭಿವೃದ್ಧಿ ಅಥವಾ ನಿಮ್ಮ ಪ್ರಗತಿಗೆ ಕಾರಣ ಆಗ್ತದೆ. ಸೊ ಈಗೆಲ್ಲ ನೀವು ಒಂದು ಒಳ್ಳೆ ವಾತಾವರಣ ಸಿಕ್ಕಿದೆ, ಪರಿಸರ ಸಿಕ್ಕಿದೆ, ಒಂದು ಒಳ್ಳೆ ಊರು ಸಿಕ್ಕಿದೆ. ಧಾರವಾಡ ನನಗೆ ವಿಶೇಷ ಯಾಕೆ ಅಂತಂದರೆ, ನಾನು ಚಿಕ್ಕಂದಿನಿಂದಲೂ ನಾನು ಬೇಸಿಗೆ ರಜೆ ಧಾರವಾಡದಲ್ಲಿ ಕಲಿತೇನೆ. ನನ್ನ ಭಾವ ಯೂನಿವರ್ಸಿಟಿಯಲ್ಲಿ HOD ಆಗಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ ಆಗ್ತದೆ. ನಮ್ಮ ಅಕ್ಕ ಇಲ್ಲೇ ಅವಳು BSc ಓದಿದ್ರು, MSc ಜುವಾಲಜಿ, HOD ಆಗಿದ್ರು, PhD ಜುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು. ಈ ಸದ್ಯ ಅವಳು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಲ್ಲಿ IAS ಅವಳು ವಿಮೆನ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ, ಅಮೆರಿಕದಲ್ಲಿದ್ದಾರೆ. ಸೊ ಅಷ್ಟು ಬಿಟ್ಟು ನಾನು ಇಲಾಖೆಗೆ ಭರ್ತಿಯಾಗಿ ಮೊದಲನೇ ಪೋಸ್ಟಿಂಗ್ ಅಂದರೆ ಬೇಸಿಕ್ ಟ್ರೈನಿಂಗ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ಆಗುತ್ತೆ. ಈಗ ನೀವು ನಾಳೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಡೈರೆಕ್ಟ್ DSP ಸೆಲೆಕ್ಟ್ ಆದರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ನಿಮಗೆ ತರಬೇತಿ ಆಗುತ್ತೆ. ಅದಾದಮೇಲೆ ಬುನಾದಿ ತರಬೇತಿ ಆದಮೇಲೆ ಕ್ಷೇತ್ರ ತರಬೇತಿ ಅಂತ ಫೀಲ್ಡ್ಗೆ ಪ್ರೊಬೇಷನರಿ ಪೀರಿಯಡ್ಗೆ ಹಾಕ್ತಾರೆ. ಆ ಪ್ರೊಬೇಷನರಿ ಪೀರಿಯಡ್ಗೆ ನಾನು ಇದೇ ಧಾರವಾಡಕ್ಕೆ ಬಂದಿದ್ದೆ. 1.5 ವರ್ಷ ನಾನು ಇಲ್ಲೇ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ಇದ್ದೆ, ಕಲಗಡಗಿ ಪೊಲೀಸ್ ಸ್ಟೇಷನ್ ಇದ್ದೆ. ಇಲ್ಲೇ ನಿಮ್ಮ ಬಾಸಲ್ ಮಿಷನ್ ಆಸ್ಪತ್ರೆ ಇದೆ, ಅದ್ರ ಪಕ್ಕದಲ್ಲಿ ನಮ್ಮದು ಪೊಲೀಸ್ ಗೆಸ್ಟ್ ಹೌಸ್ ಇದೆ, ಅಲ್ಲೇ ಇದ್ದೆ. ನಾನು ಇಲ್ಲೇ ಓಡಾಡ್ತಾ ಇದ್ದೆ, ಇಲ್ಲೇ ಕಳ್ಳೆಪುರಿ ತಿಂತಾ ಇದ್ದೆ, ಇಲ್ಲೇ ಜಾಲಿ ಓಡಾಡ್ತಾ ಇದ್ವಿ, ಸಿನಿಮಾ ನೋಡ್ತಾ ಇದ್ವಿ. ವಿ ಎಂಜಾಯ್ ಧಾರವಾಡ ಅಂದರೆ ನಾಟಕಗಳು, ರಂಗಮಂದಿರದಲ್ಲಿ ಸಾಕಷ್ಟು ಒಂದು ಸಾಂಸ್ಕೃತಿಕ ನಗರಿ ಇದು. ಸ್ಟೇಡಿಯಂ ಹೋಗ್ತಾ ಇದ್ವಿ, ಅಲ್ಲಿ ಸೈಕ್ಲಿಂಗ್ ಎಲ್ಲ ಬಹಳಷ್ಟು ಚೆನ್ನಾಗಿತ್ತು. ನೀವು ಸಪ್ತಾಪುರ, ಗೋವಿ, ನಾರಾಯಣಪುರ ಇವೆಲ್ಲ ನಾವು ವಾಕಿಂಗ್ ಮಾಡೋಂಥ ಏರಿಯಾ. ಸೊ ನೀವು ಕೂಡ ಇದೇ ಏರಿಯಾಗೆ ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ. ನಾನು ಏನು ಹೇಳಬಹುದು ನಿಮಗೆ ಇವತ್ತು ಅಂತಂದರೆ, ಪರೀಕ್ಷೆಗಳು ಅಂತಕ್ಕಂಥದ್ದು ನಿಮಗೆ ಒಂದು ನಿಮ್ಮ ಕಣ್ಣು ಮುಂದೆ ಬಂದಾಗ ಸ್ವಲ್ಪ ಆತಂಕ ಅಥವಾ ಭಯ ಅಥವಾ ಯಾವುದೋ ಒಂದು ಸವಾಲು, ಒಂದು ದೊಡ್ಡ ಅಲೆ ನಮ್ಮ ಮುಂದೆ ಬರ್ತಾ ಇದೆ, ನಾವು ಅದ್ರ ವಿರುದ್ಧ ಈಸ್ತಾ ಇದೀವಿ ಅನ್ನೋ ಭಾವನೆ ಬರುತ್ತೆ ಸ್ವಾಭಾವಿಕವಾಗಿ. ಹೌದಾ? ಯಾಕೆ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಾಗಿದೆ. ಬರೀ ಪಾಸ್ ಆದರೆ ಸಾಲದು, ಹೆಚ್ಚು ಅಂಕಗಳನ್ನ ಪಡಿಬೇಕು, ರ್ಯಾಂಕ್ ತಗೋಬೇಕು, ತುಂಬಾ ಅತ್ಯುನ್ನತ ಶ್ರೇಣಿಯಲ್ಲಿ ನಾವು ಆಚೆ ಬರಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ವರ್ಲ್ಡ್. ನೀವೆಲ್ಲ ಬೋರ್ಡ್ಗಳು ನೋಡ್ಕೊಂಡ್ ಬಂದೆ, ನಮ್ಮ ಧಾರವಾಡ ಏನಪ್ಪ ಇಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದೆ, IAS KAS ಬೋರ್ಡ್ಗಳು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದಾರಲ್ಲ ಅಂತ. ದಯವಿಟ್ಟು ಅದನ್ನೆಲ್ಲ ಬೋರ್ಡ್ಗಳು ನೋಡಿ ನೀವು ಯಾವುದೇ ಗಾಬರಿ ಆಗಕ್ಕೆ ಹೋಗ್ಬೇಡಿ. ಪ್ರಪಂಚದಲ್ಲಿ ನೀವು ನಿಜವಾಗ್ಲೂ ಇಫ್ ಯು ಆರ್ ಕಮಿಟೆಡ್, ಇಫ್ ಯು ಆರ್ ಡೆಡಿಕೇಟೆಡ್, ಎಷ್ಟು ಲಕ್ಷ ಜನ ಬಂದರೂ ನೀವು ಅವ್ರನ್ನ ನುಚ್ಚುನೂರು ಮಾಡಿ ನೀವು ಗೆಲುವನ್ನು ಸಾಧಿಸ್ತೀವಿ. ನಿಮ್ಗೆ ಯಾರು ಕಾಂಪಿಟೇಟರ್ಸ್ ಇಲ್ಲ ಅಂತ ತಿಳ್ಕೊಬೇಕು. ಉದಾಹರಣೆಗೆ ನನ್ನ ಉದಾಹರಣೆ 3 ಲಕ್ಷ ಜನ ಸಂಸ್ಕೃತರು ಪೋಸ್ಟ್ ಬರೆದ್ವಿ. ನನಗೆ ಇಂಟರ್ವ್ಯೂ ಬಂತು, ವಯೋವಾಸ್ ಬಂತು, 10,000 ಜನ, 320 ಜನ ತಗೊಂಡ್ರು. ಅದರಲ್ಲಿ 1:5 ಏನೋ ಕರೆದ್ರು ಇಂಟರ್ವ್ಯೂ. ಫಸ್ಟ್ ಫಿಸಿಕಲ್ ಟೆಸ್ಟಿಂಗ್ ಬಂದೆ, ಆಯ್ತು ಬಿಡು, ಉದ್ದ ಪರ್ಸನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಅವನು ಸಣ್ಣದಾಗಿದ್ದೆ ನಾನು. ಸೊ ಫಿಸಿಕಲ್ ಟೆಸ್ಟ್ ಆಗುತ್ತೆ, ನಂದು ಎಂಟ್ರೆನ್ಸ್ ಟೆಸ್ಟ್ ಆಗಿದೆ, ನೋಡೋಣ ಹಾಗೆ ಆಯ್ತು. ಫಿಸಿಕಲ್ ಟೆಸ್ಟ್ ನಾನು ಕ್ವಾಲಿಫೈ ಆದೆ, ಸ್ಪೋರ್ಟ್ಸ್ ಎಲ್ಲದರಲ್ಲಿ ಪಾಸ್ ಆದೆ. ಹೈಟ್, ವೆಯ್ಟ್, ಚೆಸ್ಟ್, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಆಯ್ತು. ಅದಾದ್ಮೇಲೆ ರಿಟರ್ನ್ ಟೆಸ್ಟ್ ಆಯ್ತು. ವಯೋವಾಸ್ಗೆ ಕರೆದ್ರು ನನಗೆ 1:5 ಕರೆದ್ರು. ವಯೋವಾಸ್ 320 × 5 ಅಂದರೆ ಎಷ್ಟಾಯ್ತು? ಹೌದಾ? 515, 1,500 ಚಿಲ್ಲರೆ ಅಂತ ತಿಳ್ಕೊಳ್ಳೋಣ. 1,500 ಜನದಲ್ಲಿ ಬಂದೆ ನಾನು. 1,500 ಜನದಲ್ಲಿ ಕೇಳಿದ್ರು ಫಸ್ಟ್. ಅವಾಗ ತಾನೇ ನಾನು ಹಿರಿಯೂರಲ್ಲಿ ಒಂದು ಗೋಲಿಬಾರ್ ಆಗಿತ್ತು, RK ಪವರ್ ಜೈನ್ ಅಂತ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ರೈತರು ವಿರೋಧ ಮಾಡಿದ್ರು, ಅಲ್ಲಿ ಗೋಲಿಬಾರ್ ಆಗಿತ್ತು, ಇಬ್ಬರು ರೈತರು ಸತ್ತಿದ್ರು. ಅದ್ರ ಬಗ್ಗೆನೇ ಪ್ರಶ್ನೆ ಕೇಳಿದ್ರು ನನಗೆ. ಯಾವ್ರಪ್ಪ ನಿಮ್ದು? ಒಂದು ಸರ್ ನಾನು ಫ್ರಮ್ ಹಿರಿಯೂರು. ಓಕೆ, ಏನು ಓದಿದ್ರಿ? ಇಂಗ್ಲೀಷ್ ಲಿಟ್ರೇಚರ್ ಓದಿದ್ವಿ ಸರ್, ಡಿಗ್ರಿ, ಗ್ರಾಜುಯೇಷನ್, ಕಾಲೇಜ್. ಮೊನ್ನೆ ನೀವು ಹಿರಿಯೂರಲ್ಲಿ ಒಂದು ಗೋಲಿಬಾರ್ ಆಯ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನೋಡಿ, ಇಂಟರ್ವ್ಯೂಲಿ ಎಂಥ ಪ್ರಶ್ನೆಗಳು ಕೇಳ್ತಾರೆ. ನಿಮ್ಮ ಪ್ರಶ್ನೆ ಕೇಳ್ತಾರೆ, ಸಾಯಿರಾಮ್ ಸರ್ ನಮಸ್ತೆ ಅಂತ. ನೀವು ಸ್ವಾಭಾವಿಕವಾಗಿ ಈ ನಮ್ಮ ಇನ್ಸ್ಟಿಟ್ಯೂಷನ್ ಓದಿರೋಲ್ಲ, ನೀವೇನು ಮಾಡ್ಬಿಟ್ಟಿರೋ ಪ್ರಶ್ನೆ. ಸಾಯಿರಾಮ್ ಸರ್ ಅಂತ, ವೆರಿ ನೈಸ್. ನೀವು ಪುಟ್ಪರ್ತಿ ಪ್ರಾಡಕ್ಟಾ ಅಂತ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಹೌದು ಸರ್ ಅಂತ. ಯಾವ ಸ್ಕೂಲಲ್ಲಿ ಇನ್ಸ್ಟಿಟ್ಯೂಷನ್ ಓದಿದ್ರು? ನಾವು ಸತ್ಯಸಾಯಿ ವಿಮೆನ್ ಇನ್ಸ್ಟಿಟ್ಯೂಷನ್ ಧಾರವಾಡದಲ್ಲಿ ಓದಿದ್ದೀನಿ. ವೆರಿ ನೈಸ್. ಲೆಟ್ ಮೀ ಎಕ್ಸ್ಪ್ಲೈನ್ ಅಬೌಟ್ ಸ್ವಾಮಿ.
ಅಂತ ಕೇಳ್ತಾರೆ ನೀವು. ಅವ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಅವ್ರ ಬಗ್ಗೆ ಹೇಳ್ಬೇಕಾಗ್ತದೆ ಅಷ್ಟೇ. ಅದೇ ವೈಭವಸ್ ಇಂಟರ್ವ್ಯೂ ಅಂದ್ರೆ. ನೀವು ಏನೇನು ಪ್ರಿಪೇರ್ ಆಗಿ ಹೋಗಿರ್ತೀರಿ, ನಮ್ದು ಎಷ್ಟು ಸಮುದ್ರ ಮಟ್ಟದಿಂದ ಮೇಲ್ಗಡೆ ಇದೆ, ಎಷ್ಟು PSLV ಯಾಕೆ ಫೇಲ್ಯೂರ್ ಆಯ್ತು, ಮೊನ್ನೆ PSLV ಫೇಲ್ಯೂರ್ ಆಯ್ತಲ್ಲ, ಹೌದಲ್ಲ? ಇಸ್ರೋ ಇಂದ ಲಾಂಚ್ ಮಾಡಿದ್ರು ಲುನಾರ್ ಸ್ಯಾಟಲೈಟ್ ಫೇಲ್ಯೂರ್ ಆಯ್ತು, PSLV 64 ಐತೆ ಇದೆಲ್ಲ. ಸೊ ಅದನ್ನೆಲ್ಲ ಹೋಗಿ ಕರೆಂಟ್ ಅಫೇರ್ ಎಲ್ಲ ತಲೆ ತುಂಬಿಕೊಂಡು ಹೋಗಿರ್ತಾರೆ. ಅದನ್ನ ಏನು ಕೇಳೋದು ಅವ್ರು ನಿಮಗೆ. ಸೊ ಪ್ರಶಾಂತಿ ನಿಲಯಂ ಬಗ್ಗೆ 2 ಮಾತು ಹೇಳಿ ಅಂತ ಕೇಳ್ತಾರೆ. ಧಾರವಾಡದ ಬಗ್ಗೆ ಹೇಳಿ, ಧಾರವಾಡದ ಪೇಡೆ ಬಗ್ಗೆ ಕೇಳಿ, ಎಲ್ಲ ಕೇಳ್ತಾರೆ. ಈ ಥರ ಪ್ರಶ್ನೆಗಳು ಕೇಳ್ತಾರೆ ನಿಮಗೆ. ಸೊ ಈಗ ನಾನು ಪೇಡ ತಗೊಂಡ್ಬಂದೆ, ಮರ್ತ್ಬಿಟ್ಟೆ ಸರ್, ಹೊರಗಡೆ ತಗೊಂಡ್ಬರೋದು ಬಾಕ್ಸನ್ನ. ಅದು ಠಾಕೂರ್ ಸಿಂಗ್ ಪೇಡ ಭಾಳ ಇಷ್ಟ ನನಗೆ. ಸೊ ಹೀಗೆ ಕೇಳಿದ್ರು ನಾನು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದರಲ್ಲಿ ಪಾಸಿಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾವು ನೆಗೆಟಿವ್ ಹೇಳಂಗಿಲ್ಲ. ಅಡ್ಮಿನಿಸ್ಟ್ರೇಷನ್ ತಪ್ಪು, ಸರ್ಕಾರ ತಪ್ಪು, ಸರಿ ಬಂದೋಬಸ್ತ್ ಮಾಡಿರಲಿಲ್ಲ, ಸರ್ಕಾರ ವಿರುದ್ಧ ಹೇಳಂಗಿಲ್ಲ ನಾವು. ಆಮೇಲೆಲ್ಲ ಪಾಸಿಟಿವ್ ಹೇಳಬೇಕು, ನೆಗೆಟಿವ್ ಆನ್ಸರ್ಸ್ ಬರಂಗಿಲ್ಲ. ಸೊ ಆದಷ್ಟು ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ಆಮೇಲೆ ನನಗೆ 7.5 ಮಾರ್ಕ್ಸ್ಗೆ ಬರೀ 2 ಮಾರ್ಕ್ಸ್ ಕೊಟ್ಟರು. ಬರೀ 2 ಮಾರ್ಕ್ಸ್ ಅಂದರೆ ಹೋಗಿ ಸುಮ್ಮನೆ ಕೂತ್ಕೊಂಡು ಆಚೆ ಬಂದರೆ 2 ಮಾರ್ಕ್ಸ್ ಕೊಡಬೇಕು. ಸ್ವಲ್ಪ ಪಾಲಿಟಿಕ್ಸ್ ಆಯಿತು ಅಂತ ನನಗೆ ಅನ್ನಿಸ್ತು. ಇರಲಿ, ತೊಂದರೆ ಇಲ್ಲ, ರಿಟರ್ನ್ ಎಕ್ಸಾಮ್ ನಾನು ಚೆನ್ನಾಗಿ ಬರೆದಿರ್ತೀನಿ, ದೇವರಿದ್ದರೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ತೀನಿ ಅಂತ. ಆಚೆ ಬಂದೆ, ನಾನು ನೋಡಿದೆ, ಅಲ್ಲಿ ಮಧ್ಯಾಹ್ನ ಅವ್ರಿಗೆ ವೆಯ್ಟ್ ಮಾಡಿ 7.5 ಮಾರ್ಕ್ಸಿಗೆ 2 ಮಾರ್ಕ್ಸ್ ಕೊಟ್ಟಿದ್ರು. ಎಷ್ಟೆಷ್ಟು ಬೇಕೋ ಅವಾಗ ನನ್ನ ಭಾಷೆಗೆ ಬೈಕೊಂಡು ಸೀದಾ ಮನೆಗೆ. ಅದಾದಮೇಲೆ 3 ತಿಂಗಳಾದ್ಮೇಲೆ ಅನೌನ್ಸ್ ಮಾಡಿದ್ರು 82ನೇ ರ್ಯಾಂಕಲ್ಲಿ ನಾನು PSI ಸೆಲೆಕ್ಷನ್ ಆಗಿದೆ. ಎನಿ ಬ್ಯಾಕ್ಗ್ರೌಂಡ್, ನಾವು ರೈತರು, ಸಾಮಾನ್ಯ ರೈತರು. ಇವೆಲ್ಲ ಇಲ್ಲೆಲ್ಲಿ ಕೂತ್ಕೊಂಡಿದ್ರೆ ನಾವು ಹಿಂಗೆ ಕೂತ್ಕೊಂಡು ಓದೋರು. ನಿಮ್ಮೆಲ್ಲ ಇಷ್ಟು ಚೆನ್ನಾಗಿ ಆರಿಸ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಅದು ಇಲ್ಲ, ನೆಲ್ಲಲ್ಲಿ ಕೂತ್ಕೊಂಡು ಹೋಗ್ಕೊಡ್ತೀವಿ, ಮರಳಲ್ಲಿ ಕೂತ್ಕೊಂಡು ಹೋಗ್ಕೊಡ್ತೀವಿ. ಬೆಳಗೆರೆ ಕೃಷಿ ಶಾಸ್ತ್ರಿಗಳು ನಮ್ಮ ಗುರುಗಳು, ಇವೆಲ್ಲ ಕೇಳಿರ್ಬೋದು. ರವಿ ಬೆಳಗೆರೆ ಅಂತಾರೆ, ಅವ್ರ ಮಾವ, ಅವರ ಬೆಳಗೆರೆ ಸೀತಾರಾಮ ಶಾಸ್ತ್ರಿ ಅಂತ, ಬೆಳಗೆರೆ ಜಾನಕಮ್ಮ ಅಂತ ಆಶುಕರಿಗಳು. ಸೊ ಆ ಶಾಲೆಯಲ್ಲಿ ಓದೋರು ನಾವು. ಇದೇ ಥರ ಆಧ್ಯಾತ್ಮಿಕ ವಾತಾವರಣ ಎಲ್ಲ ನಾವು ಕುಂದೂರು ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಂಡು ಓದ್ಬೋದು. ರಾಘವೇಂದ್ರ ಶ್ರೀಗಳು, ಮಲ್ಲಾಡಿಹಳ್ಳಿ ಶ್ರೀಗಳ ಬಗ್ಗೆ, ಜಗ್ಗಿ ವಾಸುದೇವ್ ಅಂತ ಇದ್ದಾರಲ್ಲ, ಈಶಾ ಫೌಂಡೇಶನ್, ಅವ್ರ ಗುರುಗಳವರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಶ್ರೀಗಳು. ಯೋಗ ಅವರು ಭಿಕ್ಷುಕ ಅಂತ ಅಂತ ಹೆಸರು, ಅಷ್ಟು ಮೇಧಾವಿಗಳು ಅವರ. ಇವರೆಲ್ಲ ಓದ್ಕೊಂಡು ನಾವು ಬೆಳೆದವರು. ದೇವರು ನಮ್ಮನ್ನು ದಡ ಸೇರಿಸಿದ, ಇವತ್ತು ಬಂದು ನಿಮ್ಮ ಮುಂದೆ ಕೂರಿಸಿದ್ದಾರೆ. ಸೊ ಎಲ್ಲರೂ ನೀವು ಯಶಸ್ವಿ ಆಗ್ತೀರ. ಯಾರು ಕೂಡ ಯಶಸ್ವಿ ಅನ್ನೋ ವರ್ಡ್ಗೆ ಯಾವುದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನಾಗಿ ನಾವು ಆಚೆ ಹೊರ ಹೋಗ್ತೀವಿ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಏನಾದರೂ ಒಂದು ಆಗ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಏನಾದರೂ ಒಂದು ಆಗ್ತೀರ. ಏನೂ ಆಗಿಲ್ಲ ಅಂದರೆ ಒಳ್ಳೆ ಸಿಟಿಸನ್ ಅಂತ ಆಗ್ತಾರೆ, ಅದಂತೂ ಸತ್ಯ. ಏನೋ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, IAS ಆಗಬೇಕು, HAS ಆಗಬೇಕು, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕು, DRDO ಸೇರಬೇಕು, 100 ಕನಸು ಹೊತ್ತು ಬರ್ತೀವಿ ನಾವು. ಯಾವ ಕನಸು? ಕಲಾಂ ಅವರು ಹೋಗ್ತಾರೆ, ಅಲ್ಲಿ ಡೆಲ್ಲಿಗೆ ಹೋಗಿ ಫೇಲ್ ಆಗಿ ಬರ್ತಾರೆ, ಋಷಿಕೇಶಕ್ಕೆ ಹೋಗ್ತಾರೆ ಬಸ್ ಹತ್ಕೊಂಡು. ಋಷಿಕೇಶದಲ್ಲಿ ಅವ್ರ ಗುರುಗಳನ್ನ ಮೀಟ್ ಮಾಡ್ತಾರೆ. ಯಾಕಪ್ಪ ಬಂದೆ? ನಾನು ಇಂಟರ್ವ್ಯೂಲಿ ಫೇಲ್ ಆಗಿಬಿಟ್ಟಿದ್ದೀನಿ. ನಾನು ಯಾವ ಪೋಸ್ಟ್ಗೆ ಹಾಕಿದ್ದೆ? ಪೈಲಟ್ ಪೋಸ್ಟ್ಗೆ ಹಾಕಿದ್ದೆ. ಹೌದಕ್ಕೆ ಯಾಕೆ ಮಾಡಿ ಸಣ್ಣ ಬಿಸ್ತಾಗಿದ್ದೆ, ಇಷ್ಟು ಆಲೋಚನೆ ಮಾಡ್ಕೊಂಡು ಬಂದಿದ್ದು ಇಲ್ಲಿವರೆಗೆ. ಬಾ ಪೂಜೆ, ಬಾ ಕೂಡು ಅಂತೇಳಿ ನಾನು ಹೇಗೆ ನೀವು ಕೂರಿಸಿದ್ರೆ ನಾನು ಕೂರಿಸಿ. ಇವರು ಮಡ್ರಾಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅಂತ, ಬಹಳ ಮೇಧಾವಿ ವಿದ್ಯಾರ್ಥಿ, ನಮ್ಮ ಋಷಿಕೇಶದ ಪರಮ ಭಕ್ತ ಅಂತೆಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಅವರಿಗೆ ಪೂಜೆ ಪ್ರಸಾದ ಎಲ್ಲ ಕೊಟ್ಟು, ಹೋಗ್ಬಾ ಮೊನ್ನೆ ನೀನು ಆರಾಮಾಗಿ, ಯಾಕೆ ಯೋಚನೆ ಮಾಡ್ತೀಯ, ಒಳ್ಳೇದಾಗುತ್ತೆ ಹೋಗು. ಅವ್ರು ವಾಪಸ್ ಡೆಲ್ಲಿಗೆ ಬಂದು ಇನ್ನೊಂದ್ಸರಿ ಹೋದ್ರು. ಅಲ್ಲಿ ನೋಡೋಣ ಇನ್ನೇನಾದ್ರು ನೋಟಿಫಿಕೇಶನ್ ಇದೆಯಾ ಅಂತ. ಸಣ್ಣ ಪೋಸ್ಟ್ ಬಿಟ್ಟು ದೊಡ್ಡ ಪೋಸ್ಟ್ ಸಿಕ್ಬಿಟ್ಟಿತ್ತು, ಸೈಂಟಿಸ್ಟ್ ಪೋಸ್ಟ್ ಸಿಕ್ಬಿಟ್ಟಿತ್ತು ಅಲ್ವಾ. ಇವತ್ತು ಅಬ್ದುಲ್ ಕಲಾಂ ಅವರು ನಮ್ದು ಮಿಸೈಲ್ ಮ್ಯಾನ್ ಆಫ್ ಕಂಟ್ರಿ, ನಮ್ದು ಈಸ್ ಅ ಫಾದರ್ ಆಫ್ ಅಟೋಮಿಕ್ ಇದು ಎನರ್ಜಿ ಎಲ್ಲ. ಅವರು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಅವರು ಮಾಡಿದ್ರು. ನಿಮಗೆಲ್ಲ ಪೋಖ್ರಾನ್ ಟೆಸ್ಟ್ ಬಗ್ಗೆ ಕೇಳಿರ್ತೀರ ನೀವು ಅಲ್ವಾ. ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಈವನ್ ಹಿಂದೆ ಕೂಡ ಪೋಖ್ರಾನ್ ಟೆಸ್ಟ್ ಮಾಡಿದಾಗ ಕೂಡ ಅವರು ಅದರಲ್ಲಿ ಇದ್ರು. ಸೊ ಅಂತಹ ಅಬ್ದುಲ್ ಕಲಾಂ ಅವರು ನಮಗೆ ಒಳ್ಳೆಯ ಉದಾಹರಣೆ. ಅದರಲ್ಲಿ 100 ಕ್ಯಾರೆಕ್ಟರ್ಗಳಿದ್ದಾವೆ. ಅವನ್ನೆಲ್ಲ ಪುಸ್ತಕಗಳು ಓದ್ತಾ ಇದ್ದರೆ ನಿಮಗೆಲ್ಲ ಅದರ ಅರಿವಿಗೆ ಬರ್ತದೆ. ಸಾಕಷ್ಟು ಜನ ಇದ್ದಾರೆ. ಏನೋ ಒಂದು ಒಟ್ಟು ಒಂದು ವಿಜ್ಞಾನಿನೋ ಅಥವಾ ಒಬ್ಬ ಸಿವಿಲ್ ಇಂಜಿನಿಯರು ಅಥವಾ ಒಳ್ಳೆ ಟೀಚರು, ಒಳ್ಳೆ ಮಾದರಿ, ನೀವು ಯಾವುದೋ ಒಂದು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿರೋ ಏನೋ ಒಂದು ಆಗ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ನೈತಿಕತೆ ಇಟ್ಕೊಳ್ಳಿ. ಸಮಾಜದಲ್ಲಿ ಯಾರಂಗೆ ಅಂದರೆ ಊರಂಗೆ ಅಂತ ಹೋಗ್ಬೇಕು, ನಮ್ಮಂಗೆ ಅಂತ ಸಪ್ರೇಟ್ ಆಗಬಾರ್ದು. ನಾವು ಎಲ್ಲರಂತೆ ನಾವು ಹೋಗ್ಬೇಕು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಇರಬೇಕು, ಹೌದಲ್ಲ. ನಾವು ಸಪ್ರೇಟ್ ಅನ್ನು ನಾವು ಯೂನಿಕ್ ಅಂತ ಹೋಗ್ಬಿಟ್ರೆ ಕಷ್ಟ ಆಗ್ತದೆ. ಅದು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಆ ಟ್ರಾನ್ಸ್ವಾರಲ್ಲಿ ಕುತ್ಕೊಂಡಿದ್ರು, ಆ ಸಣ್ಣ ನದಿ ಪಕ್ಕದಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ರು. ಅರವಿಂದ್ ಘೋಷ್ ಅವರು ಹೇಳಿದ್ರು ಮದನ್ ಮೋಹನ್ ಮಾಳವೀಯ ಅವ್ರಿಗೆ, ಅಲ್ಲಿ ಒಬ್ಬ ಗಾಂಧೀಜಿ ಅಂತ ಇದ್ದಾನಪ್ಪ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಹೋಗಿ ರೇಸಿಯಲ್ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ, ಅವ್ರದ್ದು ಅಹಿಂಸಾ ಇದು ಇದೆ, ನಮ್ಮ ದೇಶದಲ್ಲಿ ಅವನ್ನ ಕರ್ಕೊಂಬನ್ನಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಇಂಥ ಮೇಧಾವಿಗಳಿದ್ರು ಈ ದೇಶದಲ್ಲಿ. ಅರವಿಂದ್ ಘೋಷ್ ಅವರು ಮಹಾತ್ಮ ಗಾಂಧಿಗಿನ ಮುಂಚೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಥಿಯರಿನ ಅವ್ರು ಹೇಳಿದ್ರು, ಸಾತ್ವಿಕ ಹೋರಾಟ. ಅದನ್ನು ಫಸ್ಟು ಅರವಿಂದ್ ಘೋಷ್ ಅವರನ್ನೇ ಅವ್ರು ಹೇಳ್ಬಿಟ್ಟಿದ್ರು, ನಾವು ಬ್ರಿಟಿಷ್ ವಿರುದ್ಧ ವೆಪನ್ ಹೋರಾಟ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗಲ್ಲ, ದೇ ಆರ್ ವೆರಿ ಪವರ್ಫುಲ್, ದೇ ಆರ್ ವೆರಿ ಅಡ್ವಾನ್ಸ್ಡ್. ನಾವು ನಮ್ಮ ದೇಶದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಹೋರಾಟ ಮಾಡಬೇಕು, ನಮ್ಮ ಸಾಮಾಜಿಕ ಹಿನ್ನೆಲೆಯಲ್ಲಿ ಹೋರಾಟ ಮಾಡಬೇಕು, ನಮ್ಮ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಹೋರಾಟ ಮಾಡಬೇಕು. ಅಂದರೆ ಪಾಸಿವ್ ರೆಸಿಸ್ಟೆನ್ಸ್ ಮಾತ್ರ ಸಾಧ್ಯ. ಅಂದರೆ ಅಹಿಂಸಾತ್ಮಕ ಮಾರ್ಗದಲ್ಲಿ ನಾವು ಹೋರಾಟ ಮಾಡಬೇಕು. ಅಲ್ಲಿದ್ದಾರೆ ಒಬ್ಬರು ಕರ್ಕೊಂಬನ್ನಿ ಅಂತ. ಮದನ್ ಮೋಹನ್ ಮಾಳವೀಯ, ಗೋಪಾಲಕೃಷ್ಣ ಗೋಖಲೆ, ಮೋತಿಲಾಲ್ ನೆಹರು, ದೊಡ್ಡ ದೊಡ್ಡ ಸ್ಟಾರ್ವರ್ಡ್ಸ್ಗಳು ಈ ದೇಶದಲ್ಲಿದ್ದರು. ಅವರೆಲ್ಲರೂ ನಿಂತು ಹೋರಾಟ ಮಾಡಿದ್ರೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ ಅಂತ ಹೇಳಿದ್ರು. ಆದರೆ ಗಾಂಧೀಜಿನವರು ಆಯ್ಕೆ ಮಾಡಿದ್ರು. ವೈ ಇದೆ ಸೆಲೆಕ್ಟೆಡ್ ಗಾಂಧೀಜಿ ಟೆಕ್ನಿಕ್? ಯಾರಾದರೂ ಹೇಳಿ ನೋಡಿ, ಯಾಕೆ ಗಾಂಧೀಜಿ ಸೆಲೆಕ್ಟ್? ಪ್ಲೀಸ್. ಟ್ರಾನ್ಸ್ವಾಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಅವರು ಅಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡ್ತಾರೆ ಆಫ್ರಿಕಾದಲ್ಲಿ. ನೀವು ಇಂಡಿಯಾಗೆ ಬರಬೇಕು ಅಂತ ಕರೆದ್ರು. ಅವರು ಗಿರಿಮಿಟಿ ಅಂದ್ರೆ ಕೇಳಿದ್ರೆ, ಗಿರಿಮಿಟಿ ಅನ್ನೋ ಪುಸ್ತಕ ಇದೆ, ಯಾವಾಗಲಾದ್ರೂ ನೀವು ಬಿಡುವಾಗ ಕಿಶೋರ್ ಅಂತ ಬರ್ತಿರೋದು. ಅವರ PA ಆಗಿದ್ರು. ಗಿರಿಮಿಟಿ ಆದ್ರೆ ಗುಜರಾತಲ್ಲಿ ಯಾರು ಬಡವರಿದ್ದಾರೆ ಅವ್ರನ್ನ ಅಲ್ಲಿ ಲೇಬರ್ ಆಗಿ ತಗೊಂಡು ಹೋಗ್ತಾರೆ. ಗುಜರಾತಿ ಗೊತ್ತಿರ್ಬೇಕು ನಿಮ್ಗೆಲ್ಲ, ಆಫ್ರಿಕಾದಲ್ಲಿ ಹೆಚ್ಚು ಗುಜರಾತಿ ಸೇರೋದು. ಈಗೆಲ್ಲ ತುಂಬಾ ಶ್ರೀಮಂತರಿದ್ದಾರೆ ಆಫ್ರಿಕಾದಲ್ಲಿ ಗುಜರಾತಿಗಳು. ಅವಾಗ ಫಸ್ಟ್ ಹೋಗಿದ್ದವರು ಹಡಗಲ್ಲಿ ಅವ್ರನ್ನ ಕೂಲಿಯವ್ರನ್ನಾಗಿ ಕರ್ಕೊಂಡು ಹೋಗಿದ್ರು. ಎಲ್ಲ ಇವರು ಆನ್ಸೆಸ್ಟರ್ಸ್ ಎಲ್ಲ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಗ್ರಿಮೆಂಟ್, ನೀನು ಕೂಲಿಯವನಾಗಿ ಬರಬೇಕು ಅಂತ. ಆ ಅಗ್ರಿಮೆಂಟ್ ನ ಗಿರ್ಮೆಂಟ್ ಅಂತ ಹೇಳೋದು. ಗುಜರಾತಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಗಿರ್ಮೆಂಟ್ ಅಂತ ಹೇಳೋದು. ಗುಜರಾತಿ ಭಾಷೆಯಲ್ಲಿ ಗಿರಿಮಿಟಿಯ ಅಂತ. ಇವನು ಯಾರು ಅಗ್ರಿಮೆಂಟ್ ಪರ್ಸನ್ ಇದ್ರೆ ಅವನು ಗಿರಿಮಿಟಿ ಆಗ್ತಾನೆ. ಗಾಂಧೀಜಿಯ ವಂಶಸ್ಥರು ಕೂಡ ಗಿರಿಮಿಟಿ ಆಗಿರುವಂತವ್ರು. ಅಂತಹ ವ್ಯಕ್ತಿ ಒಬ್ಬ ಕೂಲಿ ಅವನು. ಗಾಂಧೀಜಿಯ ತಾತ ಬಂದು ನವಾಬ್ ಆಗಿದ್ರು ನಮ್ಮ ದೇಶದಲ್ಲಿ. ಬಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಗಾಂಧೀಜಿ ಏನೂ ಇಲ್ಲ. ಅವ್ರ ತಾತ, ಅವ್ರ ತಂದೆ, ಫಾದರ್ಸ್ ಎಲ್ಲ ಮಾತ್ರ ಅವರು ಅಡ್ವೊಕೇಟ್ಸ್, ಬ್ಯಾರಿಸ್ಟರ್ ಮಾಡಿದ್ರು, ಲಂಡನ್ ಓದಿದ್ರು, ಬೇರೆ ಪ್ರಶ್ನೆ. ಆದರೆ ಯಾಕೆ ಅವನ್ನ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲ ತೊಳೆದು, ಅವನಲ್ಲಿ ಎಲ್ಲ ಇದೆ, ಅವನ ಹತ್ರ ಹಣ ಇದೆ, ಅಧಿಕಾರ ಇದೆ, ಅವನಿಗೆ ಕ್ವಾಲಿಫಿಕೇಶನ್ ಇದೆ, ಎಲ್ಲ ಬಿಟ್ಟು ಅವನು ಹೋರಾಟಕ್ಕೆ ಇಳಿದು ಯಾವುದೋ ದೇಶದ ಜನದ ಕಷ್ಟಗಳಿಗೆ ಹೋರಾಡ್ತಾ ಇದ್ದಾನೆ ಅಂದ್ರೆ ಅವನು ನಮ್ಮ ದೇಶದಲ್ಲಿ ಸೂಟಬಲ್ ಪರ್ಸನ್, ಈ ದೇಶಕ್ಕೆ ಹೋರಾಟ ಮಾಡ್ತಾರೆ. ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾಗ ಮದನ್ ಮೋಹನ್ ಮಾಳವೀಯ ಕರ್ಕೊಂಡ್ ಬರ್ತಾರೆ. ಒಂದು ಪುಸ್ತಕ ಕೊಡ್ತಾರೆ ಅವ್ರ ಕೈಗೆ, ನೋಡಪ್ಪ ಇದು ಟು ದಿ ಹಿಂದೂ ಅಂತ ಒಂದು ಪುಸ್ತಕ, ರಿಟನ್ ಬೈ ಹೋಮ್, ಟು ದಿ ಹಿಂದೂ. ಯಾರು ಬಂದಿದ್ದು? ಈ ದೇಶದ ನಾಗರಿಕನಿಗೆ, ನನಗೆ, ನಿಮಗೆ ಬರೆದಂತ ಪುಸ್ತಕ. 28-25 ಪೇಜ್ ಇದೆ. ಬರೆದವರು ಲಿಯೋ ಟಾಲ್ಸ್ಟಾಯ್. ಎಲ್ಲಿ ರಷ್ಯಾ, ಎಲ್ಲಿ ಲಿಯೋ ಟಾಲ್ಸ್ಟಾಯ್. ಇದು ಹಿಂದೂ ಕೊಡ್ತಾರೆ ಅವ್ರ ಕೈಗೆ, ನೋಡ್ತಾರೆ ಅವ್ರು ಎಲ್ಲ ಓದ್ಕೊಳ್ತಾರೆ. ವಿವೇಕಾನಂದ ಪುಸ್ತಕ ಓದ್ಕೊಳ್ತಾರೆ, ಲೈಟ್ ಆಫ್ ದ ಏಷ್ಯಾ ಓದ್ತಾರೆ. ವಿವೇಕಾನಂದರು ಈ ಬರೀ ಹಿಂದೂ ಧರ್ಮದ ಬಗ್ಗೆ ಅವರು ಪ್ರಚಾರ ಮಾಡ್ತಾರೆ, ಬುದ್ಧ ಧರ್ಮದ ಬಗ್ಗೆ ಕೂಡ ಅವರು ಪ್ರಚಾರ ಮಾಡ್ತಾರೆ. ಬುದ್ಧನ ಕುರಿತಾದ ಪುಸ್ತಕನ, ಅಮೆರಿಕನ್ ಒಬ್ಬ ಬರೆದಿರುವಂತ ಪುಸ್ತಕನ ಇವರು ಗಿಫ್ಟ್ ಕೊಡ್ತಾ ಇರ್ತಾರೆ ವಿವೇಕಾನಂದರು. ಲೈಟ್ ಆಫ್ ದ ಏಷ್ಯಾ ಅಂತ ಒಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಬರೆದಿರೋ ಪುಸ್ತಕ. ಅತ್ಯಂತ ಪ್ರಖ್ಯಾತ ಪೊಯೆಟ್ರಿ ಅದು, ಗೌತಮ ಬುದ್ಧನ ಕುರಿತು. ನೆನ್ಪಿಟ್ಕೊಳಕ್ ಸಾಧ್ಯ ಆಗ್ತಾ ಇದೆ ನಿಮಗೆ? ಹೊಡೆತ ನಿಮ್ಮ ಬುಕ್ ಲೈಟ್ ಆಫ್ ದ ಏಷ್ಯಾ. ವಿವೇಕಾನಂದರು ಎಲ್ಲಾದ್ರೂ ಪ್ರವಚನ ಕೊಡಕ್ ಹೋದ್ರೆ ಶಿಕಾಗೋದಲ್ಲಿ ಚರ್ಚ್ಗಳಲ್ಲೇ ಅವ್ರು ಪ್ರವಚನ ಕೊಡ್ತಾ ಇದ್ರು. ಈಗೆಲ್ಲ ಕ್ರಿಶ್ಚಿಯನ್, ಮೋಸ್ಟ್ಲಿ ಹಿಂದೂ ಅಂತಾರೆ. ವಿವೇಕಾನಂದರಿಗೆ ಚರ್ಚ್ಗಳಲ್ಲಿ ಜಾಗ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ವಿವೇಕಾನಂದರು ನಮಗೆ ಸಿಗ್ತಾ ಇರಲಿಲ್ಲ. ಚರ್ಚಲ್ಲಿ ಮಿಷನರಿಗಳು ಅವ್ರಿಗೆ, ಬನ್ನಪ್ಪ ನಿಮ್ಮ ದೇಶದ ಬಗ್ಗೆ ಹೇಳಿ, ನಿಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಹೇಳಿ, ನಿಮ್ಮ ಹಿಂದೂ ಧರ್ಮದ ಬಗ್ಗೆ ಹೇಳಿ, ನಿಮ್ಮ ಸಂಸ್ಕೃತಿ ಎಲ್ಲ ಅವರು ಚರ್ಚ್ಗಳಲ್ಲಿ ಪ್ರವಚನ ಕೊಟ್ಟು 3 ತಿಂಗಳಾದ್ಮೇಲೆ ಹೋಗಿ ವರ್ಲ್ಡ್ ರಿಲಿಜನ್ ಆಫ್ ಪಾರ್ಲಿಮೆಂಟ್ ಮುಂದೆ ನಿಂತಾಗ ಭಾಷಣ ಮಾಡಿದ್ರು. ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್. ಇಡೀ ಅಮೇರಿಕಾ ಮಲಗ್ಬಿಡ್ತು. ಏನಪ್ಪ ಇದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನೋ ವರ್ಲ್ಡ್ ನಾವು ಕೇಳೇ ಇಲ್ವಲ್ಲ. ನಮ್ಮನ್ನೊಬ್ಬ ಸಹೋದರ ಅಂತ ಒಬ್ಬ ಬೇರೆ ದೇಶ ಕರೀತಾ ಇದ್ರು. ಹಿನ್ನೆಲೆ ಏನು ಕಾಯ್ದುಕೊಂಡು ಭಿಕ್ಷೆ ಬೇಡಿ ಅವ್ರು 3 ತಿಂಗಳು ಶಿಕಾಗೋದಲ್ಲಿ ವಿವೇಕಾನಂದ
ಅಂಥ ವಿವೇಕಾನಂದರನ್ನ ಗಾಂಧೀಜಿಯವರು ಫಾಲೋ ಮಾಡಿದ್ರು, ಲಿಯೋ ಟಾಲ್ಸ್ಟಾಯ್ನ ಫಾಲೋ ಮಾಡಿದ್ರು, ಥೂರೋ ಅವ್ರನ್ನ ಫಾಲೋ ಮಾಡಿದ್ರು. ಎಲ್ಲ ಫಾರ್ ತಗೊಂಡು ಬಂದು ಅವರು ಇಂಡಿಯಾದಲ್ಲಿ ಬಂದು ಸ್ವಾತಂತ್ರ್ಯ. ಯಾಕೆ ನಾನು ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದ ಶಕ್ತಿ ಏನಿದೆ ಇಲ್ಲಿ ಯಾರು ಬಹಳ ಏನೋ ಸ್ಟಾಲ್ ವರ್ಡ್ಸು ಅಥವಾ ಇನ್ನು ಅಮೆರಿಕ ಜಾರ್ಜ್ ಬುಷ್ ಅಥವಾ ಇನ್ಯಾರು ಅಲ್ಲ. ಇದೆಲ್ಲ ಸಾಮಾನ್ಯ ಮನುಷ್ಯ ದೊಡ್ಡವರಾಗಿ ಬೆಳೆದಿರೋದು. ನೀವು ನೋಡಿ ಬೇಕಾದ್ರೆ ಈ ದೇಶದಲ್ಲಿ ದೊಡ್ಡವರಾಗಿ ಬೆಳೆದಿಲ್ಲ. ನೀವು ಇವಾಗ ನಿಮಗೆ ಮುಖೇಶ್ ಅಂಬಾನಿ ನಿಮ್ ಕಣ್ಣಿಗೆ ಕಾಣ್ತಾ ಇರ್ಬೋದು, ಬಟ್ ಅವ್ರ ತಂದೆ ಧೀರುಭಾಯಿ ಅಂಬಾನಿ ಅವ್ರ ಸ್ಟೋರಿ ನೀವು ಯಾರನ್ನ ಕೇಳಿದ್ದೀರಿ? ಓದಿ, ಬೇಕಾದಷ್ಟು ಸ್ಟೋರಿಗಳಿದ್ದಾರೆ. ಅವ್ರಿಗೆ ವಿಜಯ್ ಮಲ್ಯ ನೋಡ್ತಾ ಇದ್ದೀರಾ, ದೇಶ ಬಿಟ್ಟು ಅವ್ರ ತಂದೆಯವರು ವಿಠಲ್ ಮಲ್ಯ ಅಂತಿದ್ರು, ಅವ್ರ ಸ್ಟೋರಿ ಯಾರು ಕೇಳಿದ್ದೀರ? ಯಾರು ದೊಡ್ಡ ವ್ಯಕ್ತಿಗಳು ಸಾಧನೆ ಮಾಡಿಲ್ಲ ಈ ದೇಶದಲ್ಲಿ, ನಮ್ಮಂತವ್ರು ನಿಮ್ಮಂತವರೇ ಸಾಧನೆ ಮಾಡಿಲ್ಲ. ಹೌದಲ್ವಾ? ಇದಕ್ಕಿಂತ ನಿಮಗೆ ಐ ಕ್ಯಾನ್ ಗಿವ್ ಯು 1000 ಎಕ್ಸಾಂಪಲ್ಸ್. ಸಚಿನ್ ತೆಂಡೂಲ್ಕರ್ ಇಂದ ಹಿಡಿದು ನಿಮಗೆ ವಿರಾಟ್ ಕೊಹ್ಲಿಯಿಂದ ಹಿಡಿದು ಧೋನಿ ಅವರಿಂದ ಹಿಡಿದು ಯಾರು ಅವರು ಸಿಲ್ವರ್ ಸ್ಪೂನ್ ಅಲ್ಲಿ ಹುಟ್ಟಿದವರಲ್ಲ. ಅದು ಅಗ್ರಿ ವಿತ್ ಮೀ? ಹೌದಾ? ಎಸ್. ಜಾನ್ ಕೀಟ್ಸ್ ಇಂದ ಹಿಡಿದು ಶೇಕ್ಸ್ಪಿಯರ್ ಇಂದ ಹಿಡಿದು ಇವತ್ತೇನು ಪ್ರಪಂಚದ ಪ್ರಖ್ಯಾತ ಕವಿಗಳು, ಪ್ರಖ್ಯಾತ ಸೈಂಟಿಸ್ಟ್ಗಳು ತಗೊಳ್ಳಿ, ನೀವು ಏನೋ ನ್ಯೂಟನ್ ತಗೊಳ್ಳಿ ಅಥವಾ ಆರ್ಕಿಮಿಡೀಸ್ ತಗೊಳ್ಳಿ, ಆಮೇಲೆ ಇವ್ರು ಯಾರು ನಮ್ಮ ಥಿಯರಿ ಆಫ್ ರಿಲೇಟಿವಿಟಿ ಐನ್ಸ್ಟೀನ್ ತಗೊಳ್ಳಿ, ಅವ್ರಿಗೆ ಯಾರು ಕೊಟ್ಟರಲ್ಲ, ಎಲ್ಲ ಬಡ ಮಕ್ಕಳು ಲೋವರ್ ಮಿಡಲ್ ಕ್ಲಾಸ್ ಅಂತ ಬಂದಿರೋದು. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ನಿಮ್ಮ ಬಗ್ಗೆ ಸಂಶಯ ಇದೆ, ಮೊದಲು ಅದನ್ನ ಆಚೆ ತಂದಿಟ್ಟು ಬಿಡಿ. ಐ ಕ್ಯಾನ್ ಡೂ ಇಟ್, ಯು ವಿಲ್ ಅಂತ ಒಂದು ಪುಸ್ತಕ ಇದೆ, ಓದಿ. ಯಾವಾಗಲೂ ಪುಸ್ತಕದ ಹೆಸರೇನು? ಯು ವಿಲ್ ಅಂತ. ಅದನ್ನ ಓದಿ. ಮೋಟಿವೇಶನಲ್ ಪುಸ್ತಕಗಳು ಸುಮಾರು, ತುಂಬಾ ಮೋಟಿವೇಶನಲ್ ಪುಸ್ತಕ ಓದಕ್ಕೆ ಹೋಗ್ಬೇಡಿ, ನಿಮ್ಗೆ ಹೋಗಕ್ಕೆ ಹೋಗ್ಬೇಡಿ. ನಿಮ್ ಬದುಕೇ ನಿಮಗೆ ಮೋಟಿವೇಶನ್. ಇಲ್ಲಿ ಯಾರು ಕಷ್ಟಪಟ್ಟು ಬಂದಿಲ್ಲ ಹೇಳ್ಬಿಡಿ ನೋಡೋಣ, ಸರ್ ತುಂಬಾ ಚೆನ್ನಾಗಿ ಬಂದಿದ್ದೀನಿ ಸರ್, ಅವ್ರು ಯಾರು ಹೋಗಿದ್ದೀರಾ? ಆನ್ಸರ್ ಇದ್ರೆ ಯಾರಾದ್ರೂ ಎನಿಬಡಿ? ನೋ, ನೆವರ್. ಸಾಧ್ಯನೇ ಇಲ್ಲ. ಬಾಬಾ ಅವರ ಆಶೀರ್ವಾದ ಸಿಗ್ಬೇಕು ಅಂತಂದ್ರೆ ನಾವು ಕಷ್ಟದಲ್ಲಿದ್ದರೆ ಮಾತ್ರ ಅವ್ರ ಆಶೀರ್ವಾದ ಸಿಗೋದು, ಇಲ್ಲಾಂದ್ರೆ ನಿಮ್ಗೆ ಸಿಗದೇ ಇಲ್ಲ ಆಶೀರ್ವಾದ. ಸೊ ನೀವು ಯು ಆರ್ ಈಕ್ವಲಿ ಪಾರ್ಟಿಸಿಪೆಂಟ್, ಯು ಆರ್ ಈಕ್ವಲಿ ಚಾಲೆಂಜ್, ಯು ಆರ್ ಈಕ್ವಲಿ ಸ್ಟ್ರಾಂಗರ್ ದೆನ್ ಎನಿಬಡಿ, ಎನಿ ಅದರ್ ಪರ್ಸನ್ ಔಟ್ಸೈಡ್ ಆಫ್ ದ ಸೊಸೈಟಿ. ನೀವು ಯಾರನ್ನೇ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಕುತ್ಕೊಂಡು ಈ ಕ್ಷಣದಲ್ಲಿ ನಾನು IAS ಮಾಡ್ತಿದ್ರೆ ಯು ವಿಲ್ ಡೂ ಇಟ್. ಅದ್ರ ತಕ್ಕಂಗೆ ನೀವು ನಡ್ಕೋಬೇಕಷ್ಟೇ, ಅರ್ಥ ಆಯ್ತಲ್ಲ? ಸೊ ನಡ್ಕೋಬೇಕು. ಮ್ಯಾಥಮೆಟಿಕ್ಸ್ PCT ಓದೋದಿದ್ದೀರ, ಮ್ಯಾಥಮೆಟಿಕ್ಸ್ ಎಷ್ಟೊತ್ತು ಓದಿದ್ರು ನೀವೇನು ಉಪಯೋಗ ಇಲ್ಲ. ಓದೋಕೆ ಉಂಟಾ ಮ್ಯಾಥಮೆಟಿಕ್ಸ್? ಪೆನ್ ಇದ್ರೇನೆ ಮ್ಯಾಥಮೆಟಿಕ್ಸ್. ವಿತೌಟ್ ಪೆನ್ ಯು ಕೆನಾಟ್ ಪ್ರಿಪೇರ್ ಫಾರ್ ಮ್ಯಾಥಮೆಟಿಕ್ಸ್. ಬಫ್ ಶೀಟ್ಗಳು, ಇಷ್ಟು ಎತ್ತರ ಬಫ್ ಶೀಟ್ಗಳು ವರ್ಕ್ ಮಾಡ್ತಿದ್ವಿ ನಾವು ಎಕ್ಸಾಮ್ ಅಲ್ಲಿ. ಗೀಚಿ ಬಿಸಾಕ್ತಿದ್ವಿ ಮ್ಯಾಥಮೆಟಿಕ್ಸ್. ಆಗಲೂ ಕಮ್ಮಿ ಮಾರ್ಕ್ಸ್ ಬರೋದು ನಮಗೆ ಗಣಿತದಲ್ಲಿ ಸ್ವಲ್ಪ ದೊಡ್ಡ ಇರಲಿ. ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ಜೀವನದಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ತೀರಾ ಡೆಫಿನೆಟ್ಲಿ. ಸೊ ಹೇಗೆ ಓದಬೇಕು, ಹೇಗೆ ತಯಾರಾಗಬೇಕು ಅಂತಕ್ಕಂಥದ್ದು ಇಟ್ಸ್ ಎ ಟ್ರಿಕ್ ಅಷ್ಟೇ, ವೆರಿ ಸಿಂಪಲ್ ಟ್ರಿಕ್. ಇದೇನು ನೀವು ಅದಕ್ಕೋಸ್ಕರ ಬಹಳಷ್ಟು ಶ್ರಮ ಪಡಬೇಕಾಗಿ. ಮೊದಲನೇದಾಗಿ ನಾನು ನಿಮಗೆ ಕೊಡೋದು ನನ್ನ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ರಿಪೀಟ್ ಇಷ್ಟೇ. ಏನ್ ಮಾಡಬೇಕು? ರಿವಿಷನ್. ಓದೋದು ಮತ್ತೆ ಓದಿ. ನೆನ್ನೇನ ಓದಿದ್ದೀನಿ, ಫಸ್ಟ್ ಕ್ಲಾಸ್ ಬರುತ್ತೆ ನನಗೆ ಅಂತ ಯಾವುದೇ ಕಾರಣಕ್ಕೆ ಕನ್ಕ್ಲೂಷನ್ ಬರಕ್ಕೆ ಹೋಗ್ಬೇಡಿ. ಏನ್ ಹೇಳಿ, ಇದ್ರಲ್ಲಿ ನಾನು ಈಸಿಯಾಗಿ ನನಗೆ ಬರುತ್ತೆ ನನ್ನ ಓವರ್ ಕಾನ್ಫಿಡೆನ್ಸ್ ನಿಮಗೆ ಬೇಡ. ಎಕ್ಸಾಮ್ಸ್ ಕೊನೆ ಗಳಿಗೆವರೆಗೂ ನೀವು ಕ್ಲಾಸ್ ರೂಮ್ ಹೊರಗಡೆ ಹೋಗೋವರೆಗೂ ನೀವು ರಿವಿಷನ್ ಮಾಡ್ತಾರೆ ಆರಾಮಾಗಿ, ಕೂಲಾಗಿ. ಯಾವುದೇ ಕಾರಣಕ್ಕೆ, ನಂಬರ್ 2, ಯಾವುದೇ ಕಾರಣಕ್ಕೆ ಗಾಬರಿ ನಿಮ್ಮ ಹತ್ರ ಸುಳಿಬಾರ್ದು. ಗಾಬರಿ ಆತಂಕ ನಿಮ್ಮ ಹತ್ರ ಸುಳಿಬಾರ್ದು. ಯಾರನ್ನ ಇದೆಯಾ ಗಾಬರಿ? ಎಕ್ಸಾಮ್ ಬರೀತಾ ಇದೀವಿ ನಾವು ಅಂತ ಇದೆಯಾ? ಅದಿದ್ರೆ ನೀವು ಯು ಕೆನಾಟ್ ಸ್ಕೋರ್ ಮಚ್ ಮೋರ್. ಗಾಬರಿಯಿಂದ ಆಚೆ ಬರಬೇಕು. ನಿಮಗೆ ಒಂದು ಆತ್ಮವಿಶ್ವಾಸ ಬರಬೇಕು, ಓವರ್ ಕಾನ್ಫಿಡೆನ್ಸ್ ಬರಬೇಕು. ಎಸ್, ಐ ಆಮ್ ಪ್ರಿಪೇರಿಂಗ್ ವೆಲ್, ನಾನು ಚೆನ್ನಾಗಿ ತಯಾರಾಗ್ತಾ ಇದ್ದೀನಿ, ಚೆನ್ನಾಗಿ ಬರೀಬಲ್ಲೆ ನಾನು ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದು ನೀವು ಥಿಂಕ್ ಮಾಡಿದ್ರೆ ಬರಲ್ಲ. ಅದು ನೀವು ಓದ್ತಾ ತಯಾರಾಗ್ತಾ ಅದು ನಿಮ್ಮಲ್ಲಿ ಅದು ಏನಾಗ್ತದೆ, ಅದು ಪ್ರತ್ಯಕ್ಷ ಆಗ್ಬೇಕು. ನಿಮ್ಮ ಎದೆಯಲ್ಲಿ ಅದು ದಿವ್ಯತೆಯಾಗಿ ಬರಬೇಕು ಆ ಕಾನ್ಫಿಡೆನ್ಸ್. ಸೊ ಹಾಗಾಗಿ ನೀವು ತಯಾರಾಗ್ತಾ ಹೋಗಿ ಆರಾಮಾಗಿ. ಹೆಚ್ಚು ಕಷ್ಟ ಇರೋ ಸಬ್ಜೆಕ್ಟ್ ಅನ್ನು ಹೆಚ್ಚು ಹೊತ್ತು ಓದಿ. ಟೈಮ್ ಟೇಬಲ್ ಹಾಕೋಬೇಕಾದ್ರೆ
1 ಅವರ್ ಅಂತ ಹಾಕೊಳಕ್ಕೆ ಹೋಗ್ಬೇಡಿ. ಯಾವುದು ನಿಮಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ ಅದು 2 ಅವರ್ ಓದಿ. ನೆಕ್ಸ್ಟ್ ನಿಮ್ಗೆ ಈಸಿ ಇರೋ ಸಬ್ಜೆಕ್ಟ್ 1 ಅವರ್ ಅರ್ಧ ಗಂಟೆ ಆ ಥರದ್ದು ನೀವು ಡಿವೈಡ್ ಮಾಡ್ಕೊಂಡು ಹೋಗಿ. ಟು ಡೂ ಲಿಸ್ಟ್ ನಿಮ್ಮ ಹತ್ರ ಇರಬೇಕು. ಒಂದು ದಿವಸಕ್ಕೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ಗಳು ಓದ್ಬೇಕು ನೀವು. ಅಂದ್ರೆ ಎಲ್ಲ ಸಬ್ಜೆಕ್ಟ್ ಆಗಿ ನಿಮ್ಗೆ ಎಷ್ಟು ಚಾಪ್ಟರ್ ನೀವು ಗುರಿ ಇಟ್ಕೊಂಡಿರ್ತೀರೋ ಎಲ್ಲಾನು ಓದಲೇಬೇಕು. ಇವತ್ತೆಲ್ಲ ನಾನು ಇದನ್ನು ಓದಿ ನಾಳೆ ಇನ್ನೊಂದು ಸಬ್ಜೆಕ್ಟ್ ತಗೊಳ್ತೀನಿ, ಅದು ಬೇಡ. ಇವತ್ತು ನಾನು ಫಿಸಿಕ್ಸ್ ಪೂರ್ತಿ ಓದ್ಬಿಡ್ತೀನಿ, ನಾಳೆ ಕೆಮಿಸ್ಟ್ರಿ ತಗೊಳ್ತೀನಿ. ದಟ್ ಈಸ್ ನಾಟ್ ಕರೆಕ್ಟ್. ಎಷ್ಟು ಸಹ ಹೊಡಿತು ನಿಮಗೆ ಪರೀಕ್ಷೆಗಳು? ಎಷ್ಟು? 12 days. ಬಹಳ ಹತ್ರ ಇದೆಲ್ಲ. Sir, we have two things. One, first year 12 and second year 31. ಓಕೆ, ಒಟ್ಟು ಹತ್ರದಲ್ಲಿ ಇದ್ದೀರಲ್ವ? ಎಸ್, ಇದು ಇಷ್ಟು ನಿಮಗೆ ಬಂದ್ರೆ ಮನಸ್ಸಿಗೆ ಬಂದ್ರೆ ಚಲೋ. ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿ, ಫ್ಲೋ ಚೆನ್ನಾಗಿರಬೇಕು. ಒಳ್ಳೆ ಪೆನ್ ತಗೊಳ್ಳಿ. ಆ ಪೆನ್ನಲ್ಲಿ ಅಭ್ಯಾಸ ಆಗಿರ್ಬೇಕು. ಹಿಂದೆ ಅಲ್ಲ, ಪರೀಕ್ಷೆಗಂತ ಹೊಸ ತಗೊಂಡು ಇಟ್ಕೊಳ್ಬೇಡಿ. ನೋಡಿ, ಸಣ್ಣ ಸಣ್ಣ ವಿಚಾರಗಳು ಹೇಳ್ತಾರೆ ಇನ್ಸ್ಪೆಕ್ಟರ್, ಹೌದಲ್ಲ? ಪರೀಕ್ಷೆ ದಿವಸ ಕಡಿಮೆ ಊಟ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋಗಿ, ಹೌದಾ? ನೋಡಿ, ಇದೆಲ್ಲವೂ ಕೂಡ ನಿಮಗೆ ಸಹಕರಿಸ್ತವೆ. ನಿಮ್ಮ ಒಂದು ಸಕ್ಸಸ್ಗೆ ಎಲ್ಲ ಕೂಡ ನಿಮಗೆ ಅದು ಸಹಕರಿಸ್ತದೆ. ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದಿ. ಎಕ್ಸಾಮ್ಸ್ ನಾಳೆ ಅನ್ಬೇಕಾದ್ರೆ ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ಬೇಕು ನೀವು. ಓಕೆ, 10 ನಿಮಿಷ ನೀವು ಯಾವುದೇ ಕಾರಣಕ್ಕೆ ನ್ಯೂಸ್ ಪೇಪರ್ನ ನೀವು ಓದಿದ್ರೆ ಯಾವುದು ತಲೆ ಮನೆ ಹೋಗೋದಿಲ್ಲ, ಯಾವುದು ನಿಮಗೆ ಆಕಾಶ ಕೆಳಗಡೆ ಬೀರೋದು. ಎವ್ರಿ ಡೇ ನಿಮಗೆ ನ್ಯೂಸ್ ಪೇಪರ್ನ ಒಂದು ಪರಿಚಯ ಆಗಬೇಕು. ಪ್ರತಿನಿತ್ಯ ಏನು ನಡೀತಾ ಇದೆ ಅಂತ ಆಗಬೇಕು. ಇವತ್ತೊಂದು ದುರ್ಘಟನೆ ನಡೆದಿದೆ. ಏನು ನಡೆದಿದೆ? ಏನ್ ನಡೆದಿದೆ? ಸೊ ಮೊಬೈಲ್ಗಳು ಸದ್ಯ ನೋಡ್ತಾ ಇಲ್ಲ ಅಂತ ಆಯ್ತು ಎಲ್ಲರೂ. ಮೊಬೈಲ್ ಯೂಸ್ ಮಾಡಲ್ಲ ನೀವು? ವೆರಿ ನೈಸ್. ಯು ಆರ್ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಆನ್ ದ ಪ್ಲಾನೆಟ್. ನೀವು ಅನ್ಬೋದು, ಸರ್ ಇಷ್ಟೊತ್ತೆಲ್ಲ ನೀವು ಹೇಳಿದ್ ವೇಸ್ಟ್ ಸರ್, ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಒಂದೇ ಒಂದು ಮಾತಾಡಿ ಸರ್, ಸಾಕು, ಅದೇ ಸಕ್ಸಸ್. ನಾವು ಎಲ್ಲಾದ್ರೂ ಕ್ಲಾಸಸ್ ಇದು ಮತ್ತೊಂದು ಅವಕಾಶ ಸಿಕ್ಕರೆ ನಾನು ಕಾಲೇಜ್ಗಳಿಗೆ ಅಲ್ಲಿ ಇನ್ವೈಟ್ ಮಾಡ್ತಾ ಇರ್ತಾರೆ. ನಮಗೆ ಹೆಚ್ಚು ಬೆಂಗಳೂರು ಸುತ್ತಮುತ್ತ ಸರ್ವಿಸ್ ಮಾಡೋದ್ರಿಂದ ಕರಿತಾ ಇರ್ತಾರೆ. ಎಲ್ಲ ಫಸ್ಟು ಅದೇ, ಸರ್ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಡಿ ಸರ್. ಆಚೆ ಕಡೆ ಗಣಾಚಾರಿ ಸರ್ ನನಗೆ ಹೇಳೋದು, ದಯವಿಟ್ಟು ಹುಡುಗರಿಗೆ ಹೇಳ್ಬಿಡಿ ಸರ್ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿ ಸರ್. ಯಾವ ಕಾಲೇಜ್ಗೆ ಹೋದ್ರು ಮೊಬೈಲೇ ಸಮಸ್ಯೆ. ಮೊಬೈಲ್ ಆ ಡೋಪಮೈನ್ ಅಂತಕ್ಕಂಥದ್ದು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹ್ಯಾವ್ ಯು ಹರ್ಡ್ ಅಬೌಟ್ ಡೋಪಮೈನ್? ವಾಟ್ ಇಸ್ ಡೋಪಮೈನ್? ಹ್ಯಾಪಿ ಹಾರ್ಮೋನ್. ವಂಡರ್ಫುಲ್. ಇವತ್ತು ರೀಲ್ಸ್ ಸ್ಕ್ರಾಲ್ ಮಾಡಿ ಬೆಳಗ್ಗೆ ಒಂದು, ಆಮೇಲೆ ರೀಲ್ಸ್ ಮಾಡೋದೊಂದಾಯ್ತು, ನೋಡೋದೊಂದಾಯ್ತು. ನಾನ್ಸೆನ್ಸ್ ಇದೆಲ್ಲ. ಸೊ ಮೊಬೈಲ್ ಅಂತಕ್ಕಂಥದ್ದು ಟೇಕ್ ಮೀ ಆಸ್ ಎ ಗ್ರಾಂಟೆಡ್. ಸತ್ಯನಾರಾಯಣ ಸರ್ ಬಂದು ನೀವು ಹೇಳಿದ್ರು ಅಂತ, ಇನ್ನು 10 ವರ್ಷಕ್ಕೆ ನೀವು ಯಾರು ಮೊಬೈಲ್ ಯೂಸ್ ಮಾಡಲ್ಲ, ನೆವರ್ ಎವರ್ ಯೂಸ್ ಮೊಬೈಲ್, ಇನ್ಕ್ಲೂಡಿಂಗ್ ಮೀ. ಮತ್ತೆ ಪುನಃ ಲ್ಯಾಂಡ್ಲೈನ್ ಕಲ್ಚರ್ ಬರ್ತದೆ 100%. ಯಾಕೆ ಗೊತ್ತಾ? ನೀವು ಬಂದು ಕಣ್ಣಾಸ್ಪತ್ರೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಬೆಂಗಳೂರು ಸಿಟಿಯಲ್ಲಿ. ಚಿಕ್ಕ ಮಕ್ಕಳೆಲ್ಲ ಫುಲ್ ಸ್ಪೆಕ್ಸ್, ಅವ್ರು ಊಟ ಕಿರ್ರ ಅಂತ ಕಿರಿದ ತಕ್ಷಣ ಮಗು ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. 3 ತಿಂಗಳು 4 ತಿಂಗಳು ಮಗುಗೆ ಮೊಬೈಲ್ ಹಾಕ್ಬಿಟ್ಬಿಡೋದು. ಮೊದಲು ನೀವೆಲ್ಲ ಗೊತ್ತಿಲ್ಲ, ನೀವೆಲ್ಲ ಊಟ ವರ್ಷಕ್ಕೆ ಮೊಬೈಲ್ ಬಂದಿತ್ತು. ನಾವೆಲ್ಲ ಹಠ ಮಾಡಿದ್ರೆ ನಮಗೆ ಯಾವುದು ಏನೋ ಇಂಡ್ಯೂಸ್ಮೆಂಟ್ ಇರಲಿಲ್ಲ, ಭಯನೇ ನಮಗೆ. ತಿಂತೀಯೋ ಪೊಲೀಸ್ ಹಿಡ್ಕೊಡ್ಬೇಕು, ತಿಂತೀಯೋ ಗಗ್ಗೈಗೆ ಹಿಡ್ಕೊಡ್ಬೇಕು. ಇಂಡ್ಯೂಸ್ಮೆಂಟ್ ಅಂತ ಇಲ್ವೇ ಇಲ್ಲ. ಹೆಚ್ಚು ಅಂದ್ರೆ ಚಂದಮಾಮ ತೋರಿಸೋರು, ಅದು ರಾತ್ರಿ ಆಗಿರ್ಬೇಕಾಗಿತ್ತು. ಯಾಕಂದ್ರೆ ಚಂದಮಾಮ ಬೆಳಗ್ಗೆ ಕಾಣಲ್ಲ. ಈಗ ಮಗು ಹತ್ರ ಮೊಬೈಲ್ ಕೊಡುವಂಥದ್ದು ವಾಡಿಕೆ ಆಗ್ಬಿಟ್ಟಿದೆ. ಅದು ಏನಾಗಿದೆ ಅಂತಂದ್ರೆ, ಇಷ್ಟು ಅಪಾಯಕಾರಿ ಬೆಳವಣಿಗೆ ಆಗೋಗಿದೆ ಅಂತಂದ್ರೆ, ಕಣ್ಣು, ನರವ್ಯೂಹ ಮತ್ತು ನಮ್ದು ಫಂಕ್ಷನಿಂಗ್, ಬ್ರೈನ್ ಫಂಕ್ಷನಿಂಗ್ ಎಲ್ಲ ತುಂಬಾ ವೇರಿಯೇಷನ್ ಆಗೋಗಿದೆ. ಡಾಪಮೈನ್ ಅಂತೂ ತುಂಬಾ ಹೆವಿ ಇನ್ಫ್ಲುಯೆನ್ಸ್ ಮಾಡಿದೆ. ಹಠಕ್ಕೆ ಬಿದ್ದಿದ್ದಾರೆ. ಬಿಹೇವಿಯರಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ತಂದೆ ತಾಯಿಗಳ ಜೊತೆ ಜಗಳ ಶುರು ಮಾಡಿದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಗೌರಿ ಸಕ್ಸಸ್ ಇದೆ. 9ನೇ ತರಗತಿ ಮಗಳು
ಅದೇ ಶಾಲೆಯಲ್ಲಿ ಟೀಚರ್ ತಾಯಿ ನೋಡಿ ಅವರು ಮದರ್ ವಾಸ್ ಅ ಟೀಚರ್ ಸೇಮ್ ಸ್ಕೂಲ್. ಇವ್ರು ಮೊಬೈಲ್ ತುಂಬಾ ಅಡಿಕ್ಷನ್ ಇತ್ತು, ಮೊಬೈಲ್ ಇಟ್ಕೊಂಡ್ಬಿಟ್ಟು 2 ದಿವಸ ಇಟ್ಕೊಂಡ್ಬಿಟ್ಟು ಸೂಸೈಡ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಮೊಬೈಲ್. ನಾನು ಕೇಳಿದೆ, ಇದು ನನಗೆ ಒಬ್ಬ ತನಿಖಾಧಿಕಾರಿಯಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ನಾನೊಬ್ಬ ಸಮಾಜದ ಡಾಕ್ಟರ್. ನೀವೆಲ್ಲ ಮಾಮೂಲಿ ಡಾಕ್ಟರ್ಗಳೆಲ್ಲ ನೋಡಿರ್ತೀರಿ, ಅವರು ಅನಾಟಮಿ ಡಾಕ್ಟರ್. ಐ ಆಮ್ ಅ ಡಾಕ್ಟರ್ ಆಫ್ ಸೊಸೈಟಿ. ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದು ನಾನು ಡಯಾಗ್ನೈಸ್ ಮಾಡಬೇಕಾಗ್ತದೆ. ನಾನು ಅವನ್ನ ಪದೇ 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 ಕೇಳಿದೆ, ಇನ್ನೇನಾದರೂ ಬೇರೆ ಇದೆಯಾ, ಮಗು ಏನಾದರೂ ಬೇರೆ ದಾರಿ ತಪ್ಪಿದೆಯಾ, ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ಏನು ಬೇರೆ ಹ್ಯಾಬಿಟ್ಸ್ ಆಗಲಿ, ಆಕೆಗೆ ಡೈವರ್ಷನ್ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಇದನ್ನು ಹೊರತುಪಡಿಸಿ ಮೊಬೈಲ್ ಅಡಿಕ್ಷನ್ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಅಂದರೆ ಎಷ್ಟು ಇವತ್ತು ಗಂಭೀರತೆ ಇದೆ. ತಾಯಿ ಇಷ್ಟು ಅವರು ಎಜುಕೇಟೆಡ್ ಇದ್ದಾರೆ, ಕಲ್ಚರ್ಡ್ ಇದ್ದಾರೆ, ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಈ ಥರ ಮಾಡ್ಕೊಂಡಿದ್ದಾರೆ. ತುಂಬಾನೇ ಅದಾದಮೇಲೆ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ಕೂಡ ಬರೆದಿದ್ದೀನಿ ಸುಧಾಗೆಲ್ಲ. ಮೊಬೈಲಿಂದ ಏನು ಪರಿಣಾಮ ಬೀರ್ತಾ ಇದೆ, ವಿಶೇಷವಾಗಿ ವಿದ್ಯಾರ್ಥಿನಿಯರ ಮೇಲೆ ಅಂತ ತುಂಬಾನೇ ಒಂದು ಏನಂತ ಕರಿತೀವಿ ನಾವು, ಯು ಆರ್ ಅಫೆಕ್ಟೆಡ್ ಪೀಪಲ್, ಅಫೆಕ್ಟೆಡ್ ಕಮ್ಯುನಿಟಿ. ಸೊ ನೀವು ಇಲ್ಲಿದ್ದೀರಾ, ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ಸ್ಟಿಲ್ ಯು ಆರ್ ಹ್ಯಾಪಿಯೆಸ್ಟ್ ಸ್ಟೂಡೆಂಟ್ಸ್ ಅಂತಂದ್ರೆ ರಿಯಲಿ ಒಳ್ಳೆ ಬೆಳವಣಿಗೆ ಅದು. ದಯವಿಟ್ಟು ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆಚೆ ಹೋದ್ಮೇಲೆ ನೀವು ಅಗೇನ್ ಡೋಂಟ್ ಸ್ಟಾರ್ಟ್ ಯೂಸಿಂಗ್ ಮೊಬೈಲ್ಸ್. ಮೊಬೈಲ್ ಯೂಸ್ ಮಾಡಬೇಕಾ, ಒಂದು ಕೀಪ್ಯಾಡ್ ಮೊಬೈಲ್ ಇಟ್ಕೊಳ್ಳಿ. ಪ್ರಪಂಚ ಎಂಥದ್ದು ಪ್ರಳಯ ಆಗಲ್ಲ, ಏನು ಪ್ರಳಯ ಆಗಲ್ಲ. ವಾಟ್ಸಪ್ಪಲ್ಲಿ ಫೈಲ್ಸ್ ಬರಬೇಕು, ಇನ್ನೊಂದು ಬರಬೇಕು, ಡಾಕ್ಯುಮೆಂಟ್ಸ್ ಬರಬೇಕು. ಮೊದಲ ಇಮೇಲ್ ಎಲ್ಲ ಯೂಸ್ ಮಾಡ್ತಾ ಇದ್ವಲ್ಲ ನಾವೆಲ್ಲ, ಇಮೇಲಲ್ಲಿ ಕಳಿಸಿ ಅಂತೇಳಿ, ಮನೆಗೆ ಹೋಗ್ಬಿಟ್ಟು ಸಿಸ್ಟಮಲ್ಲಿ ಓಪನ್ ಮಾಡ್ಕೊಂಡು ಇಮೇಲ್ ನೋಡೋಣ ಅಂತ ಆಯ್ತಲ್ಲ. ಆಮೇಲೆ ಮೊದಲಂಗೆ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿ ಕಲಿಯುವಂತ ವಾತಾವರಣ ಇವತ್ತಿಗೇನಿಲ್ಲ. ಯು ವಿಲ್ ಗೆಟ್ ಎನ್ ನಂಬರ್ ಆಫ್ ಬುಕ್ಸ್, ಮನೆ ಮುಂದಕ್ಕೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಝೊಮ್ಯಾಟೊ ಇಂದ ಹಿಡಿದು ನಿಮಗೆ ಅಮೆಝಾನ್ ಇಂದ ಹಿಡಿದು ಬುಕ್ಸ್ಗಳು, ಫ್ಲಿಪ್ಕಾರ್ಟ್ ಇಂದ ಹಿಡಿದು ಎಷ್ಟು ಬೇಕು ಬುಕ್ಸ್. ನಾನು ತುಂಬಾ ನೋಡ್ತಾ ಇರ್ತೀನಿ, ಎಲ್ಲ ಬುಕ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಇ ಮಾರ್ಟ್ಗಳಂತೆ ನಾವು ಕರಿತೀವಿ, ಆನ್ಲೈನ್ ಇ ಮಾರ್ಟ್ಗಳಲ್ಲಿ ಎಲ್ಲ ಸಿಗ್ತದೆ. ನೀವು ಮೊಬೈಲ್ ಯೂಸ್ನ ಬಳಕೆ ಮಾಡೋದನ್ನು ಕಮ್ಮಿ ಮಾಡಿ ಆರಾಮಾಗಿ ನೀವು ಇದಾಗ್ತೀರಿ. ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಹಾಗೆ ಆಗ್ತೀರಾ, ಖಂಡಿತ ಅದನ್ನೇನು ಸಂಶಯ ಬೇಡ. ಓಕೆ, ಎಲ್ಲರಿಗೆ ಒಳ್ಳೇದಾಗಲಿ. ಏನು ಡಿವೈನ್ ಲೋಟಸ್ ಫೀಟ್ ನಿಮ್ಮ ಜೊತೆ ಇದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಚೆನ್ನಾಗಿ ಅನಿಸಿದ್ದೀನಿ. ನಂಬಿ ಅವ್ರನ್ನ. ಅವತ್ತು PSLV ಲಾಂಚ್ಗೆ ಒಂದು 15 ಜನ ಅತಿಥಿಗಳನ್ನ ಕರೆದಿದ್ರು. ಅದರಲ್ಲಿ ನಾನು ಹೋಗಿದ್ದೆ. ಪೀಣ್ಯ ಇಸ್ರೋ ಬೆಳಗ್ಗೆ ಎಲ್ಲ ಸೈಂಟಿಸ್ಟ್ಗಳು ಪೂಜೆ ಮಾಡಿ ಬಂದಿದ್ದಾರೆ ಅವತ್ತು ಲಾಂಚ್ಗೆ. ಒಂದು ಫೇಲ್ಯೂರ್ ಆಗಿರ್ಬೋದು, ಇನ್ನೊಂದು ಸಕ್ಸಸ್ ಆಗ್ತದೆ, ಅದರಲ್ಲೇನು ಇದು ಇಲ್ಲ, ಅದು ತಾತ್ಕಾಲಿಕ ಅಷ್ಟೇ. ಅದು ಸೋಲು ಅಂತ. ಬಟ್ ಸೋಲು ಆದ್ರೇನೆ ಇನ್ನೊಂದು ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯ. ನೋಡಿ, ಸೈಂಟಿಸ್ಟ್ಗಳು, ಇಸ್ರೋದ ಸೈಂಟಿಸ್ಟ್ಗಳು ಪೂಜೆ ಮಾಡಿ ಬರ್ತಾರೆ. ಹಾಗೆ ಅಂತಂದ್ರೆ ಇವತ್ತು ಎಷ್ಟು ದೊಡ್ಡ ಭೂಮಂಡಲ, ಎಷ್ಟು ದೊಡ್ಡ ಜೀವಜಾಲ ಇದೆ, ಎಷ್ಟು ವಿಶ್ವ, ಎಷ್ಟು ದೊಡ್ಡದು. ಹೌದಲ್ಲ, ಈ ನಾವೇನು ಹೇಳ್ತೀವಿ, ಈ ಭೂಮಿ, ನಾವು ಧಾರವಾಡ, ಈ ಬೆಂಗಳೂರು, ಈ ದೇಶ, ಈ ಒಂದು ವಿಶ್ವ, ಸೂರ್ಯನ ಜೊತೆಲಿರ್ತಕ್ಕಂಥ ನಾವೆಲ್ಲ ಒಂದು ಫ್ಯಾಮಿಲಿ. ಮಿಲ್ಕಿ ವೇ ಗ್ಯಾಲಕ್ಸಿ ಅದು ಬಿಟ್ಟು ಅನೇಕ ಜ್ಯೋತಿಷ್ ವರ್ಷಗಳನ್ನು ನಾವು ದಾಟಿರೋದು. ಎಲ್ಲಿ ಹೋದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟು ವಿಶಾಲವಾದಂತಹ ಪ್ರಪಂಚ. ಯಾಕೆ ನಾವು ಈ ಭೂಮಿ ಮೇಲೆ ಜೀವ ಹೊಂದಿ ಹುಟ್ಟಿದೀವಿ ನಾವು, ಅದರಲ್ಲೂ ವಿಶೇಷವಾಗಿ ಮನುಷ್ಯರು ನಾವೆಲ್ಲ. ವಿ ಆರ್ ವೆರಿ ಜೂನಿಯರ್ಸ್. ಹೌದಲ್ಲ, ಎಷ್ಟು 3 ಕೋಟಿ ಜೀವರಾಶಿಗಳಿದಾವೆ ಈ ಭೂಮಿ ಮೇಲೆ. ಎಷ್ಟು ಕೋಟಿ? 300 ಕೋಟಿ ಜೀವರಾಶಿಗಳು, ನಾಟ್ 3 ಕೋಟಿ. 300 ಕೋಟಿ ಜೀವರಾಶಿಗಳಲ್ಲಿ ನಾವೇ ಜೂನಿಯರ್ಸ್. ನಾವು ಹುಟ್ಟಿ ಎಷ್ಟು ವರ್ಷ ಆಯ್ತು? 25 ಲಕ್ಷ ವರ್ಷಗಳಾಗಿದೆ. ಹ್ಯೂಮನ್ ಬೀಯಿಂಗ್ ಹುಟ್ಟಿ ಎಷ್ಟು ವರ್ಷ ಆಯ್ತು? 25 ಲಕ್ಷ ವರ್ಷಗಳಾಗಿದ್ದಾವೆ. ನಾವು ಮೋಸ್ಟ್ ಜೂನಿಯರ್ಸ್. ಯಾಕೆ ಭಗವಂತ ಮೋಸ್ಟ್ ಜೂನಿಯರ್ಸ್ ಇಷ್ಟು ಬುದ್ಧಿವಂತರನ್ನಾಗಿ ಕಳಿಸ್ಕೊಟ್ಟ? ಯಾವ ಕಾರಣಕ್ಕೋಸ್ಕರ ಕಳಿಸ್ಕೊಟ್ಟ? ಅದೆಂತ ಎವಲ್ಯೂಷನ್ ಇಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ರು. ಇಷ್ಟು ಟೆಕ್ನಾಲಜಿಯನ್ನ ಇನ್ಹೆರಿಟ್ ಮಾಡಿಕೊಂಡು, ಎಲ್ಲ ಸಂಶೋಧನೆಗಳನ್ನ ಮಾಡಿಕೊಂಡು ಮಾಡೋಷ್ಟು ಬುದ್ಧಿವಂತ ಜೀವಿಯನ್ನ ಈ ಪ್ರಕೃತಿ ಕೊಟ್ಟಿದೆ ಅಂತಂದ್ರೆ, ಈ ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ ಅಂತನೋ ಇಲ್ವೋ? Will you agree with me or not? Yes, you should agree without any doubt. ಒಂದು ವಿಶೇಷವಾದ, ಒಂದು ಅನನ್ಯವಾದ ಶಕ್ತಿ ಪ್ರಪಂಚದಲ್ಲಿದೆ. ಅದು ಭಗವಾನ್ ಶ್ರೀ ಸತ್ಯಸಾಯಿಯವರ ಸ್ವರೂಪದಲ್ಲೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳ ಸ್ವರೂಪದಲ್ಲಿ ಆಗಿರ್ಬೋದು. ಪ್ರತಿಯೊಂದು, ಈ ಗಾಳಿ, ಈ ಮಣ್ಣು, ಈ ನೀರು, ಎಲ್ಲ ಕೂಡ ಭಗವಂತ ಇದಂತ ನೀವು ನಂಬಿ
ಚೆನ್ನಾಗಿ ಓದ್ಕೊಂಡು ಹೋಗಿ ಸುಸಂಸ್ಕೃತರಾಗಿ ಒಳ್ಳೆ ಮಾತನಾಡಿ, ಓಕೆ, ಒಳ್ಳೆ ಆಲೋಚನೆ ಮಾಡಿ, ಒಳ್ಳೆ ಮಾತನಾಡಿ. ನಿಮ್ಮದು ಟಾಕಿಂಗ್ ಸ್ಟೈಲ್ ತುಂಬ ಚೆನ್ನಾಗಿರಬೇಕು, ಪ್ರೆಸೆಂಟೇಷನ್ ನಿಮ್ಮದು ಬರವಣಿಗೆ ತುಂಬ ಚೆನ್ನಾಗಿರಬೇಕು, ಅಂದವಾಗಿ ಬರೀಬೇಕು, ಅಂದವಾಗಿ ಕಾಣಿಸ್ಕೊಳ್ಬೇಕು, ಎಂತೂಸಿಯಸ್ಟಿಕ್ ಆಗಿ ಜೀವನ ಮಾಡಿ, ಚೆನ್ನಾಗಿ ಕಾಣಿಸ್ಕೊಳ್ಳಿ. ಯಾರ ಹತ್ರ ಹೋಗಿ ತಲೆ ಕದಲ್ಕೊಂಡು ಹೋಗುವ ನಾವು ಯು ಶುಡ್ ಬ್ಯೂಟಿಫುಲ್ ಯೋರ್ಸೆಲ್ಫ್. ಯಾವಾಗಲೂ ಚೆನ್ನಾಗಿ ಕಾಣಿಸ್ಕೊಳ್ಳಿ, ಅಂದವಾಗಿ, ಬ್ಯೂಟಿಫುಲ್ ಆಗಿ. ಪ್ರಪಂಚದಲ್ಲಿ ನಿಮ್ಮಷ್ಟು ಸುಂದರ ವ್ಯಕ್ತಿ ಯಾರು ಇರಬಾರ್ದು. ಏನ ಪ್ರಪಂಚದಲ್ಲಿ ನನ್ನಷ್ಟು ಸುಂದರ ವ್ಯಕ್ತಿ ಯಾರು ಇಲ್ಲ. ಎಸ್, ಅಷ್ಟು ಮಟ್ಟಿಗೆ ನೀವು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬಂದರೆ ನೀವು ಡೆಫಿನೆಟ್ಲಿ ನೀವು ಮೇಲೆ ಬರ್ತೀರ ಅಂತ. ಚಂದ ಅಂತ ಅಂದ್ರೇನು ಮತ್ತದು ಒಂದೋ ಪಾಠ ಆಗ್ತದೆ. ಬೇಡ, ಚಂದ ಅಂದ್ರೆ ಇಟ್ ಇಸ್ ನಾಟ್ ಎ ಔಟರ್ ಬ್ಯೂಟಿ. ಹಾ, ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಟೀಚರ್ಸ್ನೆಲ್ಲ ಕೇಳಿ. ನಾನು ಮುಂದೆ ಇನ್ನೊಂದು ದಿವಸ ಯಾವತ್ತಾದ್ರೂ ಬರ್ತೀನಿ, ಮುಂದಿನ ವರ್ಷ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಓಕೆ, ನಿಮ್ಮನ್ನು ಅಡ್ರೆಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.